ಪವಿತ್ರ ಬಂಧನ ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿಯ ರೋಮಾಂಚಕ ಪ್ರಪಂಚ. ಕನ್ನಡ ಟೆಲಿವಿಷನ್ ಹೊಸ ಧಾರಾವಾಹಿಗಳು ಯಾವಾಗಲೂ ಪ್ರೇಕ್ಷಕರಲ್ಲಿ ಉತ್ಸಾಹ ಮೂಡಿಸುತ್ತವೆ. ಅದರಲ್ಲೂ ಕಲರ್ಸ್ ಕನ್ನಡ ವಾಹಿನಿಯಿಂದ ಬರುತ್ತಿರುವ ಪವಿತ್ರ ಬಂಧನ ಸೀರಿಯಲ್ ಈಗಾಗಲೇ ಗಮನ ಸೆಳೆದಿದೆ. ಹೊಸ ಕಥೆಯ ರುಚಿಯನ್ನು ನೀಡುತ್ತದೆ. ರೀಲ್ನಲ್ಲಿ ಭಾವನಾತ್ಮಕ ದೃಶ್ಯಗಳು, ತೀವ್ರ ಘರ್ಷಣೆಗಳು ಮತ್ತು ಕುಟುಂಬದ ಬಂಧನಗಳನ್ನು ಆಕರ್ಷಕವಾಗಿ ತೋರಿಸಲಾಗಿದೆ. ಮುಖ್ಯ ಪಾತ್ರಗಳಾದ ದೇವ್ ಮತ್ತು ಪವಿತ್ರ ಅವರ ಸಂಬಂಧವನ್ನು ರೋಮಾಂಚಕವಾಗಿ ಪರಿಚಯಿಸಲಾಗಿದೆ. ದೇವ್ ತನ್ನ ತಮ್ಮನಿಗಾಗಿ ಎಲ್ಲವನ್ನೂ ತ್ಯಜಿಸಿ ಬರುವ ಚಿತ್ರಣ ಭಾವುಕವಾಗಿದ್ದು, ಅಣ್ಣ ತಮ್ಮಂದಿರ ಬಾಂಧವ್ಯದ ಆಳವನ್ನು ಸೂಚಿಸುತ್ತದೆ. ಪವಿತ್ರ ಪಾತ್ರವನ್ನು ರಂಗನಿಗ ಇನ್ನೂ ಪುಟ್ಟ ಮಗುವಿನಂತೆ ಕಾಣುವ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಆದರೆ ಅವಳ ಧೈರ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಸ್ವಭಾವವನ್ನು ಒತ್ತಿ ಹೇಳಲಾಗಿದೆ. ನ್ಯಾಯಕ್ಕಾಗಿ ಯಾರನ್ನು ಬೇಕಾದರೂ ಎದುರಾಕಿಕೊಳ್ಳೋಕೆ ಹಿಂಜರಿಯೋದಿಲ್ಲ ಪವಿತ್ರ ಎಂಬ ಸಾಲು ರೀಲ್ನಲ್ಲಿ ಪ್ರಮುಖವಾಗಿ ಕಾಣಿಸುತ್ತದೆ. ಇದು ಪಾತ್ರದ ಬಲವನ್ನು ತೋರಿಸುವ ಜೊತೆಗೆ ಕಥೆಯ ಘರ್ಷಣೆಯನ್ನು ಸೂಚಿಸುತ್ತದೆ. ರೀಲ್ನ ಕೊನೆಯಲ್ಲಿ ನೀವು ಯಾವತ್ತಾದರೂ ಕೊಟ್ಟಿರೋ ಮಾತು ತಪ್ಪಿದ್ದೀರಾ ಎಂಬ ಪ್ರಶ್ನೆಯೊಂದಿಗೆ ಪ್ರೇಕ್ಷಕರನ್ನು ಆಸಕ್ತಿಯಿಂದ ಕಾಯಿಸಲಾಗಿದೆ. ಈ ಪ್ರಶ್ನೆ ವಿಶ್ವಾಸ, ಮಾತಿನ ಮೌಲ್ಯ ಮತ್ತು ಕುಟುಂಬದ ಒಳಗಣ ರಹಸ್ಯಗಳನ್ನು ಒಳಗೊಂಡಿರುವ ಕಥೆಯ ಸೂಚನೆಯಾಗಿದೆ. ಈ ಧಾರಾವಾಹಿಯಲ್ಲಿ ನಾಯಕನ ಪಾತ್ರದಲ್ಲಿ ಸೂರಜ್ ಸಿಂಗ್ ನಟಿಸುತ್ತಿದ್ದಾರೆ. ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದು, ಇದು ಅವರ ಚೊಚ್ಚಲ ಸೀರಿಯಲ್ ಆಗಿದೆ. ಸೂರಜ್ ದೇವದತ್ ದೇಶಮುಖ್ ಎಂಬ ಶಿಸ್ತಿನ ಉದ್ಯಮಿಯ ಪಾತ್ರವನ್ನು ಮಾಡುತ್ತಿದ್ದಾರೆ. ಅವರು ಶ್ರೀಮಂತ ಕುಟುಂಬದವನಾಗಿದ್ದು ತಮ್ಮನನ್ನು ಅತ್ಯಂತ ಪ್ರೀತಿಸುತ್ತಾರೆ. ನಾಯಕಿ ಪಾತ್ರದಲ್ಲಿ ಅಮೂಲ್ಯ ಭಾರದ್ವಾಜ್ ನಟಿಸುತ್ತಿದ್ದಾರೆ. ಅವರು ಗಿಣಿರಾಮ ಸೀರಿಯಲ್ನಿಂದ ಖ್ಯಾತಿಗೆ ಬಂದವರು ಮತ್ತು ಪವಿತ್ರ ಎಂಬ ರಾಮನಗರದ ಸ್ವಾಭಿಮಾನಿ ಹುಡುಗಿಯ ಪಾತ್ರದಲ್ಲಿದ್ದಾರೆ. ಕಥೆಯಲ್ಲಿ ಅನಿವಾರ್ಯ ಮದುವೆಯ ಸನ್ನಿವೇಶವಿದ್ದು, ಪವಿತ್ರ ಮತ್ತು ದೇವ್ ಒಬ್ಬರಿಗೊಬ್ಬರು ಇಷ್ಟವಿಲ್ಲದೆ ಮದುವೆಯಾಗುತ್ತಾರೆ. ಸನ್ನಿವೇಶಗಳ ಒತ್ತಡದಿಂದ ಇದು ಸಂಭವಿಸುತ್ತದೆ. ದ್ವೇಷದಿಂದ ಆರಂಭವಾಗಿ ಪ್ರೀತಿಗೆ ಬದಲಾಗುವ ಕಥೆಯಾಗಿದ್ದು, ಅಹಂಕಾರವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಳ್ಳುವುದು ಇದರ ಸಾರಾಂಶ. ವಿಧಿ ಹೇಗೆ ಜೀವನವನ್ನು ಬದಲಾಗಿಸುತ್ತದೆ ಎಂಬುದನ್ನು ತೋರಿಸಲಾಗಿದೆ. ಹೆಂಗು ಮನೆಯ ಜವಾಬ್ದಾರಿ ಹೊತ್ತಾಗ ತ್ಯಾಗಕ್ಕೆ ಸಿದ್ಧಲಾಗುತ್ತಾಳೆ ಮತ್ತು ಪವಿತ್ರ ತ್ಯಾಗದ ಕಥೆಯ ಪ್ರತೀಕವಾಗಿದ್ದಾಳೆ. ಸೀರಿಯಲ್ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 10 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ. ಇದರಲ್ಲಿ ದೊಡ್ಡ ತಿಲಕ್ ಪಾತ್ರದಲ್ಲಿ ಯಶಸ್, ರಾಧಿಕಾ ಪಾತ್ರದಲ್ಲಿ ಅನುಷಾ ರಾವ್, ನಮ್ರತಾ ಆಗಿ ರುಹಾನಿ ಶೆಟ್ಟಿ, ಗೋವರ್ಧನ್ ಪಾತ್ರದಲ್ಲಿ ವಿಜಯ್ ಕಾಶಿ ಮತ್ತು ರಂಗ ಪಾತ್ರದಲ್ಲಿ ಅಂಬರೀಶ್ ಸಾರಂಗಿ ನಟಿಸುತ್ತಿದ್ದಾರೆ. ರೀಲ್ನಲ್ಲಿ ಸಸ್ಪೆನ್ಸ್ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದು, ಟೆಕ್ಸ್ಟ್ ಓವರ್ಲೇಗಳು ಕನ್ನಡದಲ್ಲಿ ಕಾಣಿಸುತ್ತವೆ. ಕ್ಯಾಪ್ಷನ್ನಲ್ಲಿ ಹೊಸ ಕಥೆ ಪವಿತ್ರ ಬಂಧನ ಸೋಮ ಶುಕ್ರ ರಾತ್ರಿ 10 ಎಂದು ಬರೆಯಲಾಗಿದ್ದು, ಹ್ಯಾಶ್ಟ್ಯಾಗ್ಗಳೊಂದಿಗೆ ಪ್ರಚಾರ ಮಾಡಲಾಗುತ್ತಿದೆ. ಪ್ರೇಕ್ಷಕರು ದೇವ್ ಮತ್ತು ಪವಿತ್ರ ಮೀಟಿಂಗ್ಗಾಗಿ ಕಾಯುತ್ತಿದ್ದಾರೆ ಮತ್ತು ಸೂರಜ್ನ ನಟನೆಯನ್ನು ಮೆಚ್ಚಿಕೊಂಡಿದ್ದಾರೆ. ಈ ಸೀರಿಯಲ್ ಭಾವನೆಗಳ ಜಟಿಲತೆ, ಕುಟುಂಬದ ಬಂಧನಗಳು, ನ್ಯಾಯಕ್ಕಾಗಿ ಹೋರಾಡುವಿಕೆ ಮತ್ತು ವಿಶ್ವಾಸದ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಕನ್ನಡದ ಮನೆ ಮನೆಗೆ ತಲುಪುವ ಸಾಧ್ಯತೆ ಹೆಚ್ಚಿದೆ. ರೀಲ್ ಮೂಲಕವೇ ಕಥೆಯ ರುಚಿ ನೋಡಲು ಸಾಧ್ಯವಾಗಿದ್ದು, ಪ್ರತಿದಿನದ ಸಂಚಿಕೆಗಳನ್ನು ನೋಡಿ ಆನಂದಿಸಿ. ಈ ಹೊಸ ಕಥೆ ಕನ್ನಡ ಟೆಲಿವಿಷನ್ಗೆ ಹೊಸ ಆಯಾಮ ತರುತ್ತದೆ ಎಂಬ ನಿರೀಕ್ಷೆ ಇದೆ.